ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಕ್ಕೆ ಗೋದಲಿ ಪೂಜೆ ನೆರವೇರಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರದೀಪ್ ಈಶ್ವರ್ ಸಂಸದರ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದರು. ಮಾತಾಡಕ್ಕೆ ನಿನಗೆ ಅಲ್ಲ ನಮಗೂ ಬರುತ್ತೆ ಎಂದೇ ಮಾತು ಆರಂಭಿಸಿದ ಶಾಸಕ ಪ್ರದೀಪ್ ಈಶ್ವರ್ 40-50 ವರ್ಷ ಅನುಭವ ಇರುವ ಸಿದ್ದರಾಮಯ್ಯ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾನೆ ಎಂದರು. ಪ್ರತಾಪ್ ಸಿಂಹ ಅವರೇ, ಬಾಯಿ ಮುಚ್ಕೊಂಡಿರಬೇಕು, ಬಾಯಿ ತೆವಲು ಕಡಿಮೆ ಮಾಡಿಕೊಳ್ಬೇಕು. ಲೋಕಸಭೆಗೆ ಪಾಸ್ ಕೊಟ್ರಲ್ವೇನ್ರಿ, ನೀವು ದೇಶದ್ರೋಹಿಗಳಲ್ವಾ? ಉತ್ತರ ಕೊಡಿ ಎಂದು ಪ್ರದೀಪ್ ಈಶ್ವರ್ ಕೇಳಿದ್ದಾರೆ. ಸ್ಮೋಕ್ ಬಾಂಬ್ ಹಾಕ್ತಾರಲ್ವಾ, ನಿಮಗೆ ಮಾನ ಮರ್ಯಾದೆ ಇಲ್ವಾ ಎಂದೇ ಕಾಂಗ್ರೆಸ್ ಎಂಪಿ ಎಂಎಲ್ಎಗಳು ಪಾಸ್ ಕೊಟ್ಟಿದ್ರೆ ನೀವು ಏನ್ ಪಟ್ಟ ಕಟ್ಟುತ್ತಿದ್ರಿ? ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಮುಠಾಳರಿಗೆ ಜ್ಞಾನದ ಬಗ್ಗೆ ಅವೇರ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆಕ್ಟ್ ನಮ್ಮ ಮನಮೋಹನ್ ಸಿಂಗ್ ಅವಧಿಯಲ್ಲೇ ಮಾಡಿದ್ದು. 75% ಗ್ರಾಮೀಣ ಭಾಗಕ್ಕೆ, 50% ಅರ್ಬನ್ಗೆ ಕೊಡಬೇಕು ಅಂತ ಮಾಡಿದೆ. ಸಿದ್ದರಾಮಯ್ಯನವರ ಬಗ್ಗೆ ಕೇವಲವಾಗಿ ಮಾತನಾಡಿದ್ರೆ ಸರಿ ಇರಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. 25 ಜನ ಎಂಪಿಗಳಿದ್ದಾರಲ್ಲ, ಅವರಿಗೆ ಮಾನ ಮರ್ಯಾದೆ ಇದ್ರೆ ಬಾಯಿ ಬಿಚ್ಚಲಿ. ನಾವು 4 ಲಕ್ಷ ಕೋಟಿ ರೆವೆನ್ಯೂ ಕೊಟ್ಟರು ಅವರು 50,000 ಕೋಟಿ ಕೊಡಕ್ಕೂ ಒದ್ದಾಡ್ತಿದ್ದಾರೆ. ಇದರ ಬಗ್ಗೆ ಬಿಜೆಪಿ ಸಂಸದರು ಯಾವತ್ತಾದ್ರೂ ಬಾಯಿ ಬಿಚ್ಚಿದ್ದಾರಾ? ಅಕ್ಕಿ ಕೊಡಲು ಕೇಂದ್ರ ಸರ್ಕಾರಕ್ಕೆ ದುಡ್ಡು ಕೊಡ್ತೀವಿ ಅಂದ್ರೂ ಇವರು ಬಾಯಿ ಬಿಡಲಿಲ್ಲ. ಈಗ ಚುನಾವಣೆ ಬರ್ತಿದೆ, ಅದಕ್ಕೆ ಬಾಯಿ ಬಡ್ಕೋತಿದ್ದಾರೆ ಎಂದು ಪ್ರದೀಪ್ ಈಶ್ವರ್ ಹೇಳಿದ್ದಾರೆ. ಪ್ರತಾಪ್ ಸಿಂಹ, ಬಾಯಿ ಮುಚ್ಕೊಂಡಿರ್ಬೇಕು, ಮಾತನಾಡಕ್ಕೆ ನಿನಗೆ ಎಲ್ಲ ನನಗೂ ಬರುತ್ತೆ. ನೀವು 1 ಕಲ್ಲು ಹಾಕಿದ್ರೆ ನಾವು 4 ಕಲ್ಲು ಹಾಕಕ್ಕೂ ಬರುತ್ತೆ. ರಿಕ್ವೆಸ್ಟ್ ವಾರ್ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಮಾತನಾಡಿದ್ರೆ ಎಲ್ಲ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಿನಲ್ಲಿರಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರ ಬಿಡಿ, ಆಮೇಲೆ ಯತೀಂದ್ರನ ಗೆಲ್ತಾರೆ ಎಂದರು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾದರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಟ್ಟರೆ ಅವರ ವಿರುದ್ಧ ನಾನೇ ಸ್ಪರ್ಧೆ ಮಾಡುತ್ತೇನೆ ಎಂದು ಪ್ರದೀಪ್ ಈಶ್ವರ್ ಸವಾಲೆಸಗಿದರು. ಮೈಸೂರಿನ ಎಂಪಿ ಇದ್ದಾನೆ ಪ್ರತಾಪ್ ಸಿಂಹ, ಆತನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ. 45 ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಪ್ರತಾಪ್ ಸಿಂಹ ಅವರೇ, ಬಾಯಿ ಮುಚ್ಕೊಂಡಿರಬೇಕು, ನಿಮ್ಮ ಬಾಯಿ ತೆವಲನ್ನ ಕಡಿಮೆ ಮಾಡ್ಕೋಬೇಕು. ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ, ನೀವು ದೇಶದ್ರೋಹಿ ಅಲ್ವಾ? ಆನ್ಸರ್ ಮಾಡಿ. ಅದಕ್ಕೆ ಹೋಗಿ ಸ್ಮೋಕ್ ಬಾಂಬ್ ಎಲ್ಲ ಹಾಕಿದ್ರಲ್ಲ, ಮಾನ ಮರ್ಯಾದೆ ಇಲ್ವಾ ಪ್ರತಾಪ್ ಸಿಂಹ ನಿಮಗೆ? ಅದಕ್ಕೆ ಆನ್ಸರ್ ಮಾಡಿ. ನಾವು ಯಾರಾದರೂ ಕಾಂಗ್ರೆಸ್ MLA ಎಂಪಿಗಳು ಏನಾದರೂ ಪಾಸ್ ಕೊಟ್ಟಿದ್ರೆ ನೀವು ಅವತ್ತೇನು ಪಟ್ಟ ಕಟ್ತಿದ್ರಿ? ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ. ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ? ಫುಡ್ ಸೆಕ್ಯೂರಿಟಿ ಆ್ಯಕ್ಟು ನಮ್ಮ ಮನಮೋಹನ್ ಸಿಂಗ್ ಸಾಹೇಬ್ರಿದ್ದಾಗ ನಮ್ಮ ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿಯವರೆಲ್ಲ ಸೇರಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು 75% ರೂರಲ್ಗೆ, 50% ಅರ್ಬನ್ಗೆ ಕೊಟ್ಟು ಅಕ್ಕಿ ಕೊಡೋ ಯೋಜನೆನ, ಅಂದರೆ 2/3 ಪಾಪ್ಯುಲೇಷನ್ಗೆ ಇವತ್ತು ಕವರ್ ಆಗ್ತಿದೆ. ಅಕ್ಕಿ ಕೊಡ್ತಿರೋದು ನಾವು. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಕೇವಲವಾಗೆಲ್ಲ ಮಾತಾಡಿದ್ರೆ ಈ 25 ಜನ ಏನು ಎಂಪಿಗಳಿದಾರಲ್ಲ, ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಬಾಯಿ ಬಿಚ್ಚಲಿ. ಇವತ್ತು ನಾವು 4 ಲಕ್ಷ ಕೋಟಿ ರೆವಿನ್ಯೂ ಕೊಟ್ಟರೆ ಅದರಲ್ಲಿ ನಮಗೆ ಸರಿಸುಮಾರು 50,000 ಕೋಟಿ ಕೊಡೋಕ್ಕೂ ಇವ್ರು ಒದ್ದಾಡ್ತಿದ್ದಾರೆ. ಇದ್ರ ಬಗ್ಗೆ ಇವರು ಬಿಜೆಪಿ ಸಂಸದರು ಯಾವತ್ತಾದ್ರೂ ಬಾಯಿ ಬಿಚ್ಚಿದ್ದಾರೆ? ಮೊನ್ನೆ ನಾವು ಅಕ್ಕಿ ಕೊಡಿ ಅಂತ ಕೇಂದ್ರಕ್ಕೆ ದುಡ್ಡು ಕೊಡ್ತೀವಿ ಅಂದರು, ಅದಕ್ಕೆ ಬಾಯಿ ಬಿಚ್ಚಲಿಲ್ಲ. ಇವಾಗ ಚುನಾವಣೆ ಬಂದರೆ ಬಾಯಿ ಬಡ್ಕೊತಾ ಇದ್ದಾರೆ. ಪ್ರತಾಪ್ ಸಿಂಹ, ಬಾಯಿ ಮುಚ್ಕೊಂಡು ಇರಬೇಕು. ಮಾತಾಡೋದು ನಿನಗೆ ಅಲ್ಲ. ನೀವು 1 ಕಲ್ಲು ಹಾಕಿದ್ರೆ ನಮಗೂ 4 ಕಲ್ಲು ಹಾಕೋದು ಬರುತ್ತೆ. ರಿಕ್ವೆಸ್ಟು ವಾರ್ನು. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಅಖಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ. ಈ ಸಲ ನೀವು ಸೋಲ್ತೀರ ಬಿಡಿ, ನಮ್ಮ ಯತೀಂದ್ರಣ್ಣ ಗೆಲ್ತಾರೆ. ಸರ್, ಈಗ ಸ್ಪರ್ಧೆ ಮಾಡ್ತಾರೆ ಸರ್. ನಮ್ಮ ಯತೀಂದ್ರಣ್ಣ ನಿಲ್ತಾರೆ ಅನ್ನೋ ಭರವಸೆ ಇದೆ. ಅವ್ರು ನಿಲ್ಲಬೇಕು ಅನ್ನೋದು ನನ್ನ ವೈಯಕ್ತಿಕ ಆಸೆ. ಯತೀಂದ್ರ ಅವ್ರು ನಿಲ್ಲಬೇಕು, ಅವ್ರು 100% ಗೆಲ್ತಾರೆ. ಅವರೇ ಸೂಟಬಲ್ ಕ್ಯಾಂಡಿಡೇಟು ಮೈಸೂರಲ್ಲಿ ನನಗಿರೋ ಇದ್ರ ಪ್ರಕಾರ. ಅವ್ರು ನಿಂತರೆ ಗೆಲ್ತಾರೆ ಸರ್. ನಾವೆಲ್ಲ ಹೋಗಿ ರಾತ್ರಿ ಆಗಲೂ ಇದ್ದು ನಮ್ಮ ಯತೀಂದ್ರಣ್ಣನ ಗೆಲ್ಸ್ಕೊಬೇಕು. ಇಲ್ಲ ಪ್ರದೀಪ್ ಈಶ್ವರ್, ಚಿಕ್ಕಬಳ್ಳಾಪುರದಲ್ಲಿ ನೀನೇ ನಿಂತ್ಕೊಂಡ್ರು ನಾನು ನಿಂತ್ಕೊಂತೀನಿ. ನಮ್ಮದು ಪಕ್ಷ ನಿಷ್ಠೆ ಅಷ್ಟೇ. ನಮ್ಮದು ಯಾರು ನಿಲ್ಸಿದ್ರಿಲ್ಲ ಪ್ರದೀಪ್, ನಾಳೆ ನೀನು ಲೋಕಸಭೆಗೆ ನೀನು ನಿಂತ್ಕೊಂಡ್ರೆ ನಾನು ನಿಂತ್ಕೊತೀನಿ. ಪಕ್ಷ ಏನು ಹೇಳಿದ್ರೆ KPCC ಆಫೀಸಲ್ಲಿ ಬಂದು ಕಸ ಗುಡಿಸು ಅಂದರೂ ಗುಡಿಸ್ತೀನಿ, ನಾಳೆ ರಾಜೀನಾಮೆ ಕೊಡು ಅಂದರೂ ಕೊಡ್ತೀನಿ. ನಾವು ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ನಂಬ್ಕೊಂಡು ಬಂದವರು, ನಮ್ದೇನಿದ್ರು ಪಕ್ಷ ನಿಷ್ಠೆ ಅಷ್ಟೇ. ಅವ್ರೇನಾದರೂ ಬಂದರೆ ದಯವಿಟ್ಟು ಪಾರ್ಟಿನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನನ್ನೇ ಕಳಿಸಿ ಅಂತ. ನಾನು ಕಳಿಸ್ತೀನಿ, ಯಾಕೆಂದರೆ ಮನೆ ನನಗೂ ಭಾಳ ಕ್ಯೂರಿಯಾಸಿಟಿ ಇದೆ. 8-9 ತಿಂಗಳು ಅವ್ರಿಗೂ ನನಗೆ ತುಂಬ ಗ್ಯಾಪ್ ಬಂತು. ಸ್ವಲ್ಪ ಇನ್ನೊಂದು ಅವಕಾಶ ಪಾರ್ಟಿ ಕೊಟ್ಟು ನಾನು ನಿಲ್ತೀನಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.